ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಮ್ಮ ಹಳ್ಳಿ ಮನೆಯ ಗೃಹ ಪ್ರವೇಶದ ವ್ಲಾಗ್ ಹಾಕ್ತಾ ಇದ್ದೆ ಅಲ್ಲ, ಇದು ಮುಂದುವರೆದಂಥ ಭಾಗ. ನಿನ್ನೆ ವ್ಲಾಗಲ್ಲಿ ರಾಕ್ಷೋಗ್ನ ಹೋಮ ಎಲ್ಲ ಮಾಡಿ ಬಲಿ ಹಾಕಿದ್ದೆಲ್ಲ ತೋರಿಸಿದ್ದೆ ಅಲ್ವಾ. ಇವಾಗ ಅದೆಲ್ಲ ತೆಗಿತಾ ಇರುವಂಥದ್ದು. ಮೊದಲು ಬಿಸಿ ಇರುವಂಥ ಈ ಜುಂಜೆಗಳೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಅದನ್ನ ಸಪ್ರೇಟಾಗಿ ಇಡೋಣ ಅಂತೇಳಿ. ಪ್ಲಾಸ್ಟಿಕಲ್ಲಿ ಹಾಕಿಬಿಟ್ರೆ ಅದು ಕರ್ಗೋಗ್ಬಿಡುತ್ತೆ. ಆನಂತರ ಕುಂಬಳಕಾಯಿ ಅನ್ನ ಎಲ್ಲ ಇರುತ್ತಲ್ಲ, ಅದು ತೆಗಿತಾ ಇದ್ದೀನಿ. ಬಲಿ ಹಾಕಿರುವಂಥದ್ದು ಅದ್ರ ಮೇಲ್ಗಡೆ ಬಿಡ್ತಾ ಇದ್ರಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು, ಅದು ಕುಂಕುಮದ ನೀರಾಗಿತ್ತು. ಅದು ಕುಂಕುಮ ಕರಡ್ದಂಥ ನೀರು. ಇವಾಗ ಹೊರಗಡೆ ಇರುವಂಥದ್ದು ಕೂಡ ಎಲ್ಲ ತೆಗಿತಾ ಇದ್ದೀವಿ. ಸುತ್ತಲೂ ಇರುವಂಥದ್ದನ್ನು 2 ಮುಟ್ಟಿ ಆಯಿತು. ಇವಾಗ ಅದನ್ನ ತೊಗೊಂಡೋಗಿ ತೋಟದ ತುದಿಯಲ್ಲಿ ಹೊಳೆ ಇದೆ, ಅಲ್ಲಿ ಹಾಕಿ ಬರಬೇಕಂತೆ. ತುಂಬ ರಾತ್ರಿ ಕೂಡ ಆಯಿತು. ಎಲ್ಲರದ್ದು ಊಟ ಮುಗೀತು ಸಾಧಾರಣವಾಗಿ. ಇನ್ನು ನಮ್ಮದು ಮತ್ತು ಪುರೋಹಿತರದ್ದು ಊಟ ಆಗಬೇಕು. ಇವಾಗ ಇಲ್ಲಿ ಬರ್ತಾ ಇದ್ದಾರಲ್ವ ಇವರು, ಅತ್ತಿಗೆ ಎಂದಿರು ಇಬ್ಬರು ಕೂಡ. ಅವ್ರ ಮನೆಯಲ್ಲೂ ಕೂಡ 2 ದಿವಸಕ್ಕೆ ಮದುವೆ ಇದೆ. ಅದಕ್ಕೆ ಅವರು ಮೊದಲಿನ ದಿವಸನೇ ಬಂದಿದ್ದರು. ಗಡಿಬಿಡಿ ಇರುತ್ತೆ, ಕೆಲಸ ಎಲ್ಲ ಇರುತ್ತಲ್ಲ ಮದುವೆ ಮನೆ ಅಂದರೆ, ಅದಕ್ಕೋಸ್ಕರ ಅವರು ಇವಾಗ ಊಟ ಮಾಡಿ ಅತ್ತೆಗೆಲ್ಲ ಉಡುಗೊರೆ ಕೊಟ್ಬಿಟ್ಟು ಹೊರಡ್ತಾ ಇದ್ದಾರೆ. ರಾಕ್ಷೋಗ್ನ ಹೋಮ ಮಾಡಿದ್ದನ್ನು ತೋರಿಸಿದ್ದೆ ಅಲ್ವ ನಿಮಗೆ. ಹಾಗೆ ಕಲಶಗಳೆಲ್ಲ ಇಟ್ಟಿದ್ರಲ್ವ, ಅದರಲ್ಲಿರುವಂಥ ನೀರನ್ನು ಪೂಜೆ ಎಲ್ಲ ಆದಮೇಲೆ ತೀರ್ಥ ಇರುತ್ತಲ್ವ, ಅದಕ್ಕೆ ಒಂದು ಪ್ಲೇಟಲ್ಲಿ ರಾಕ್ಷೋಗ್ನ ಹೋಮದ ಕಲಶದ ತೀರ್ಥದಲ್ಲಿ ಕಲಿಸ್ಕೊಂಡಂಥ ಶೇಡಿ, ಹಾಗೆ ಇನ್ನೊಂದು ಮಣ್ಣು, ಅದೆರಡನ್ನು ಕಲಿಸ್ಬಿಟ್ಟು ಈ ರೀತಿ ಹಸ್ತವನ್ನು ಇಡೀ ಮನೆಯ ಸುತ್ತಲೂ ಹಾಕ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಯಾವುದೇ ದುಷ್ಟಶಕ್ತಿಗಳು ಬರಬಾರ್ದು ಅಂಥೇಳಿ, ಹಾಗೆ ದೃಷ್ಟಿ ಆಗಬಾರ್ದು ಮನೆಗೆ ಅಂಥೇಳಿ ಮಾಡುವಂಥದ್ದು. ಈ ಮನೆ ಹೇಳೋದೊಂದು, ನಿನ್ನ ಮನೆ ಹೇಳಿ ಒಂದು ಅಚ್ಚೆ ಹಾಕದಂಗೆ. ಎಷ್ಟು ಅಮ್ಮ ಈ ಕೈ ಕಡಿ ಹಿಡಿ ಹೊಡೆಯೋಣ ಮತ್ತೆ ಕೆಮ್ಮಣ್ಣು ಹೊಡ್ತಾರೆ. ಇಲ್ಲಿ ಒಂದಕ್ಕೆ ಹೊಡೆದ್ರೆ ಸಾಕಣ. ಒಂದು ಎಷ್ಟು ಹೊಡಿಯ ಒಂದೊಂದೇ ಹೊಡೆದ್ರೆ ಸಾಕ ಅಂತ. 4 ಶೇಡಿ ಕೆಮ್ಮಣ್ಣು 2 ಹೊಡೆಯೋದು. ಅಲ್ಲ 5 ಮಾಡಿಸ್ಬೇಕಲ್ಲ. ಅಲ್ಲ ಅದು ನಾಳೆಗೆ, ನಾಳೆಗ ಇವತ್ತಲ್ಲ. ಇವತ್ತು ಮನೆ ಆಯ್ತು ಇದು ಕಡೆ ಅಂದ್ರೆ ಏನೋ ಒಂದು ಇದಾಗತ್ತಾಗೆ ಇಲ್ಲಿ ಇವನೇ ನೀರು ಹಿಡಿದಪ್ಪ, ಅಷ್ಟು ತಿಕ್ಕೊಂಡ್ರು ಆಯ್ತಕ್ಕೆ. ನಿಂಗಿಲ್ಲದಿಲ್ಲ ಆದ್ರೆ ಇಲ್ಲಿ ಸರಿಯಾಗಿಲ್ಲ. ನನ್ನ ಕೈ ಅಷ್ಟೊಂದು ಸರಿ ಆಯ್ತು. ಪಾಯಸಿದಾಗ ನೀರು ಹಿಡಿದಷ್ಟು ಅಷ್ಟು ತಿಕ್ಕದೆ ಮಣ್ಣ. ನಾನು ಹಾಕ್ಲಿಕ್ಕೆ ಎಂತ ಕೇಳೋದು ಸರಿ ತಿಕ್ಕೆ ನೀನು ಹಂಗೆ ಮಾಡಿದೆ. ಮೊನ್ನೆ ಹಾಕಿದ್ರೆ ಗಟ್ಟಿ ತಗೊಂಡು ಇನ್ನೊಂದ್ಸತಿ ಗಟ್ಟಿ ತಗೋಣ. ಗಟ್ಟಿ ತಗೊಂಡಿದ್ದು ಚಲೋ ಮಾಡಿ 4 ದಿಕ್ಕಿಗೂ ಹಾಕೋಡ. 4 ದಿಕ್ಕಿಗೆ ಹಾಕಿ ಬಂದ್ಬಿಡ. ಗಟ್ಟಿ ತಿಕ್ಕೆ ಅಂದ್ರೆ ಗಟ್ಟಿ ಅದು ನೀರೇ ಕೈ. ಅದು ನೀರೇ ಹೇಳಿ, ನನ್ನ ಕೈಯೇ ನೀರು ಹಿಡಿತು. ಆಗ್ಲಿ ನೀರು ತಗೋ ಬರೋದ. ಗಾಯತ್ರಿ ಇದೇ ಸತ್ತ ಗಟ್ಟಿ ಉತ್ತಿಕರಿ ಗಟ್ಟಿ ಚಲೋ ಇಲ್ಲ. ಇದೇ ಇಲ್ಲ ಈಗ ಬಂತಲ್ಲ ಸರಿ. ಸರಿ ಒಂದು ಮಿಸ್ಸಿಂಗ್ ಬೆರಳು. ಮನೆಗೆಲ್ಲ ತೊಂದರೆ ಹೊಡಿದ್ದಾರೆ. ಓ ಇದು ಶೇಡಿ ಇದು ಇಲ್ಲ ಹೊಡಿಲ್ಲ. ಹಾ ಅತ್ತ ಗಾಯತ್ರಿ ಇದು ಹಂಗಾರೆ ಹಿಂಗ್ ಹೋಗ್ತಾನೆ ಸುತ್ತಲೂ 4 ದಿಕ್ಕಿಗೂ ಹಾಕಿ. ಮೊದಲಿನ ದಿನ ಸಂಜೆ ಊಟದ ಮೆನು ನೋಡಿ ಇದಾಗಿತ್ತು. ತುಂಬಾ ಚೆನ್ನಾಗಿತ್ತು. ಮಾವಿನ ಹಣ್ಣಿನ ನೀರು ಗೊಜ್ಜೆಲ್ಲ ಇತ್ತು. ಇವಾಗ ಲಾಸ್ಟಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ಊಟ ಮುಗಿಸ್ಕೊಂಡು ಹೋಗಿಬಿಟ್ರು. ಈಗ ಪುರೋಹಿತರು ಮತ್ತು ನಾವು ಇದ್ದೀವಿ. ನೀರಿಗೆಲ್ಲ ಬಿಟ್ಟು ಬಂದು ಸ್ನಾನ ಎಲ್ಲ ಮಾಡಿದ್ದಾಯಿತು. ಇವಾಗ ಬೆಳಿಗ್ಗೆ ಎದ್ದ ಮೇಲಿನ ಪ್ರೋಗ್ರಾಮ್ ಇದು. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ವಿಜೆ, ಹಸ್ಬೆಂಡ್ ಚಿಕ್ಕಪ್ಪನ ಮಗಳು.
ಹೋಗು ಶ್ರೀದೇವಿ ನೀ ಆ ಬದಿಗಲ್ಲ ಈ ಬದಿಗ್ ಬಾ ನೀನು ಹಾನ ಮಾಡಿ ಇನ್ನು ಮಡುವು ಒದ್ದೆ ಮಾಡು ಇನ್ನು ಮಡುವು ಒದ್ದೆ ಮಾಡು ಮುಂಜಂಗು ಮಾಡಿ ಎಡ್ಡಿಲೆ ಮುಂಜಂಗೆ ಗಾಯತ್ರಿಗೆ ತೀರ್ಸಿಟ್ಟು ಕುಡಿ ತೀರ್ಸಿಟ್ಟು ಚೆಲ್ಲಪ್ಪ ನೀ ಹಂಗಲ್ಲ ಸಾಕು ಮುಂದೆ ರೋಡಿಗೆ ಪಾರ್ಟಿ ಚೇಂಜ್ ಈಗ ಎದುರುಕೊಳ್ಳುವಂಥ ಶಾಸ್ತ್ರ ಮಾಡ್ತಾ ಇದ್ದಾರೆ. ನಾವು ಮನೆ ಜನ ಎಲ್ಲ ಒಬ್ಬೊಬ್ಬರು ಒಂದೊಂದು ವಸ್ತುನ ಹಿಡ್ಕೊಂಡಿದ್ದೀವಿ. ದೇವರನ್ನ ಹಿಡ್ಕೊಂಡಿದ್ದಾರೆ ಮಾವ, ಹಾಗೆಯೇ ಅಕ್ಷತ, ನಂತರ ಹಾಲು, ಮೊಸರು, ತುಪ್ಪ, ಕಾಯಿ, ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ವಸ್ತುಗಳಿದೆ. ಎದುರುಗೊಳ್ಳೋದಕ್ಕೆ ಬಂದು ಹಾನ ಎಲ್ಲ ಮಾಡ್ತಾರೆ. ಅದಾದಮೇಲೆ ಇವಾಗ ಒಳಗಡೆ ಹೋಗುವಂಥದ್ದು ವಾಸ್ತು ಪೂಜೆ ಮಾಡ್ತಾರೆ ಇವಾಗ ಮಾವ ಅತ್ತೆ. ಈಗ ಮನೆ ಬಾಗಿಲಲ್ಲಿ ಎದುರುಗೊಳ್ಳುವಂಥ ಶಾಸ್ತ್ರ ಎಲ್ಲ ಆಯಿತು, ಎಲ್ಲ ಒಳಗೆ ಬಂದಿದ್ದಾಯಿತು. ಇವಾಗ ವಾಸ್ತು ಬಾಗಿಲು ಎದುರುಗಡೆ ಕೂತ್ಬಿಟ್ಟು ಮಾವ ಅತ್ತೆ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇವ್ರ ಮನೆಗೇ ವಾಸ್ತು ಬಾಗಿಲಿದೆ, ಅದಕ್ಕೋಸ್ಕರ ಇಲ್ಲಿನೇ ಪೂಜೆ ಮಾಡ್ತಾ ಇದ್ದಾರೆ. ವಾಸ್ತು ಬಾಗಿಲು ಎಲ್ಲಿರುತ್ತೋ ಅಲ್ಲೇ ವಾಸ್ತು ಪೂಜೆಯನ್ನು ಮಾಡ್ತಾರೆ. ಶ್ರೀ ಗಣಪತಿ ನಿನ್ನ ಪಾದಕ್ಕೆ ಹರುಷದಲ್ಲಿ ನಾನಮಿಸಿ ಬೇಡುವೆ. ಕಳ್ಳ ಹಾಡಿ ಮಾಡುವೆ ಮುದಗಳು ನಿದ್ದೆ ಆಯ್ತಾ ಇಲ್ಲ ಸರಿ? ಇವಾಗ ಇಲ್ಲಿ ಹಾಡು ಹೇಳ್ತಾ ಇದ್ದಾರಲ್ವ, ಇವರು ಮಾವನ ದೊಡ್ಡಕ್ಕ, ನಾವೆಲ್ಲ ದೊಡ್ಡತ್ತೆ ಅಂತ ಹೇಳ್ತೀವಿ. ಶಾರದತ್ತೆ ಇವರಿಗೆ 80 ವರ್ಷದ ಮೇಲೆ ಆಯಿತು. ಆದರೂ ನೋಡಿ ಈ ಏಜಲ್ಲೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಹಾಡೆಲ್ಲ ಹೇಳ್ತಾರೆ. ಹಾಡೆಲ್ಲ ಹೇಳೋದು ಇವಾಗ ಕಷ್ಟ ಅಂತ ಹೇಳ್ತಾ ಇದ್ರು ಪಾಪ, ಆದರೂ ಹಾಡ್ತಾ ಇದ್ರು ಅವರು. ಸಿದ್ಧೇನ ತೆಗೆ ಸೃಷ್ಟಿ ಇವಾಗ ಇಲ್ಲಿ ಅತ್ತೆಯ ತವರು ಮನೆ ಕಡೆಯವರು ಅತ್ತೆಗೆ ಮಡ್ಲು ತುಂಬ್ತಾ ಇದ್ದಾರೆ. ಅಕ್ಕಿ, ಕಾಯಿ, ಬೇಳೆಗಳನ್ನೆಲ್ಲ ತುಂಬ್ತಾರೆ. ಅವರು ಸಿದ್ದೆ ಒದ್ದು ಒಳಗಡೆ ಹೋಗುವಾಗ ಅಕ್ಕಿನ ಬೀರ್ತಾ ಒಳಗಡೆ ಹೋಗಬೇಕು.
लक्ष्मीपते तेन्द्रियुगं स्मरामि वसिष्ठकार्यादिमहर्षिभिर्दत्ते ಬನ್ನಿ ಅದೆಲ್ಲ ಆಗ್ಲಿ ಕಡಿಗೆ ಅದು ಈಗ ನೀವು ಬಲಗಾಲ ಓಂ ಪ್ರಜಾಪತಿ ರಯಮತಿ ಪುಷ್ಟಿಮತಿ शरणं प्रपद्ये स्वस्ति संभावेष्वभयन्नास्तु स्वस्ति न इन्द्रो वृद्धश्रवा स्वस्ति नः पूषा ಸಿದ್ದೆ ಒದ್ದು ಒಳಗಡೆ ಹೋಗ್ತಿದ್ದಂಗೆ ಅವ್ರ ಹಿಂದೆ ಅಕ್ಷತ, ಹಾಲು, ಮೊಸರು, ತುಪ್ಪ, ನೀರು ಹಾಗೆ ಒಂದೊಂದೇ ವಸ್ತುವನ್ನು ತೊಗೊಂಡು ಹೋಗ್ತಾರೆ. ಮಜ್ಜಿಗೆ ಕಡೆಯುವಂಥ ಕಡಗೋಲು, ನಂತರ ಪಾಪು, ತೊಟ್ಟಿಲು, ಹೀಗೆ ವಾಸ್ತು ಬಾಗಿಲನ್ನು ದಾಟಿಸಿ ಆಚೆ ತೊಗೊಂಡು ಹೋಗ್ತಾರೆ. ವಾಸ್ತು ಸಾನ್ನಿಧ್ಯ ಹೆಂಗೆ ಕೇಳಿದ್ರೆ ಅವನಿಂದ ತೀಡ್ತಾ ಇದ್ದಲ್ಲ ಈಗ ನೋಡಿ ನೆಗೆ ಆಡ್ತಾನೆ ಹಂಗಾಗ ಯಾರಿಗೆ ಬಂದ್ರು ಏರಿಯಲ್ಲಿ ಇದು ವಿಸರ್ಜನೆ ಇವರಿಬ್ರು ಮಾವನ ಅಕ್ಕಂದಿರು ಶಾರದತ್ತೆ ಮತ್ತು ಸುಶೀಲತ್ತೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ನೋಡಿದ್ರೆ ಒಂಥರ ಖುಷಿಯಾಗತ್ತೆ, ಈ ಏಜಲ್ಲೂ ಕೂಡ ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರೆ ಅವರು. ಅತ್ತೆ ಇವಾಗ ಹಾಲು ಉಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದರ ಮೇಲೆ ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ. ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ಹೂವಿಟ್ಟು ಮೊದಲು ಗ್ಯಾಸ್ ಸ್ಟವನ್ನು ಪೂಜೆ ಮಾಡ್ಕೊಂಬಿಟ್ಟು ಆನಂತರ
ಗ್ಯಾಸ್ ಸ್ಟವ್ ಹಚ್ಚಿ ಅದರ ಮೇಲೆ ಹಾಲು ಪಾತ್ರೆ ಇಟ್ಟು ಹಾಲನ್ನು ಉಕ್ಸುವಂಥದ್ದು. ಹಾಲನ್ನು ಉಕ್ಸೋದು ಸಮೃದ್ಧಿಯ ಲಕ್ಷಣ ಅಂತ ಹೇಳ್ತಾರೆ. ಮನೆಯನ್ನು ಮೊದಲು ಪ್ರವೇಶ ಮಾಡುವಾಗ ಬಾಡಿಗೆ ಮನೆ ಇರಲಿ ಸ್ವಂತ ಮನೆ ಇರಲಿ ಹಾಲು ಉಕ್ಸುವಂಥ ಒಂದು ಪದ್ಧತಿ ಇದೆ ಅಲ್ವಾ ಎಲ್ಲ ಕಡೆನೂ. ಈ ಮನೆಗೆ ಆಗಲೇ ಹಾಲೆಲ್ಲ ಉಕ್ಸ್ಬಿಟ್ಟು ಉಳಿದಿದ್ದಾಗಿದೆ. ಆದರೆ ಇವಾಗ ಗೃಹ ಪ್ರವೇಶ ಆಗಿರೋದ್ರಿಂದ ಇನ್ನೊಮ್ಮೆ ಹಾಲನ್ನು ಉಕ್ಸ್ತಾ ಇದ್ದಾರೆ. ಇವಾಗ ಹಾಲು ಉಕ್ಕಿ ಬರ್ತಾ ಇದೆ. ಇದಕ್ಕೆ 3 ಚಮಚದಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದಾರೆ. ಮಾವು ಒಬ್ಬನೇ ಕೂತ್ಕೊಂಡಿಕ್ಕಿದ? ಹೌದು, ಹಲಸಿನಲ್ಲೇ ಕೊಟ್ಟೆ ಇಡ್ಲಿ ಅದು. ಬಂದೆ ಇವಾಗ ಇಲ್ಲಿ ತಿಂಡಿ ಕೂತವರೆಲ್ಲ ಮನೆ ಜನರೇನೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ತುಂಬ ಜನ ಇದ್ದಾರೆ ಅಂತೇಳಿ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೆ ಅಲ್ವಾ. ಇವರು ಶ್ಯಾಮಲತ್ತೆ, ಹಾಗೇನೆ ಅವರು ಆ ಕಡೆ ಇದ್ದವರು ಭಾರತತ್ತೆ, ಈ ಕಡೆ ನೋಡಿದ್ರಲ್ಲ ಅವಳು ಶಿಲ್ಪ, ಆಲ್ರೆಡಿ ನೋಡಿರ್ತೀರ. ಅವ್ರ ಮನೆಗೆಲ್ಲ ಹೋದಾಗ ನಾನು ತೋರಿಸಿದ್ದೆ. ಹಾಗೆ ಇಲ್ಲಿ ಸ್ತುತಿ, ಆರಾಧ್ಯ, ಆರುಷಿ, ಇಗ್ಗು ಮಾವ ಆ ಕಡೆ ಮಸ್ತ್ ರೆಡಿ ಇದ್ರಲ್ಲೇ. ಇವರು ಅತ್ತೆ ತಂಗಿಯರು ಅವರಿಬ್ಬರು. ಆನಂತರ ಅವರಿಬ್ಬರು ಅತ್ತೆಯ ತಮ್ಮನ ಹೆಂಡತಿಯರು. ಫಸ್ಟ್ ತೋರಿಸಿದ್ನಲ್ಲ ಅವರು. ನೋಡಿ ಇವಾಗ ಅಡುಗೆ ಚಪ್ಪರದಲ್ಲಿ ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ನೋಡ್ಕೊಂಡು ಬರೋಣ ಬನ್ನಿ. ಎಂತಕ್ಕೆ ಅದು? ಪಲ್ಯಕ್ಕ? ಸಾಂಬಾರಿಗ? ಸಾಂಬಾರು ಹುಡಿ ಹಾಕಿ ಕಾಯಿ ಸುಡಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀರ? ಸಾಂಬಾರು ಹುಡಿ ಜಾಸ್ತಿ ಎಷ್ಟು ಬೇಕು ಪ್ರಮಾಣ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀರಿ ನೀವು? ಇವಾಗ ತಿಂಡಿಗೆ ಹೋಗೋಣ. ಬೆಳಿಗ್ಗೆ ತಿಂಡಿಗೆ ಕೊಟ್ಟೆ ಇಡ್ಲಿ, ವಡೆ, ಆಮೇಲೆ ಕಾಶಿ ಹಲ್ವಾ ಎಲ್ಲ ಮಾಡಿದ್ದಾರೆ. ಸಖತ್ತಾಗಿದೆ ಅಂತೆ. ಹಲಸಿನಲ್ಲೇ ಕೊಟ್ಟೆ ಇಡ್ಲಿ. ಹೆಂಗೆ ಕೊಟ್ಟಿದ್ದು ಇಲ್ಲೇನ ಇಡ್ಲಿಯಾ? ಇಡ್ಲಿನೂ ಬಂದೇ ಇಲ್ಲ. ಇಡ್ಲಿಗಾಗಿ ವೇಟಿಂಗ್. ಇಲ್ಲ ಎಂತದು ಕಾಶಿ ಹಲ್ವಾನ? ಅಡ್ಲೆ ಅಡ್ಡಿಲ್ಲ. ಕುಂಬಳಕಾಯ್ದ ಸಾಂಬಾರಿಗೂ ಜಾಗ ಇಟ್ಕೊಂಡಿಕ್ಕಿದೆ. ನಿಮ್ಮ ಇಡ್ಲಿ ವಡೆ ತೋರಿಸು ಒಂದಿಷ್ಟು ಬಾಯಿ ನೀರು ತರಿಸ್ಬಾರ್ದು. ನಿಮಗೂ ಈ ಇಡ್ಲಿ ವಡೆ ಎಲ್ಲ ನೋಡಿ ಆಸೆ ಆಗ್ತಾ ಇದೆಯಾ? ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ಆಯಿತಾ? ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.